ಬಂದ್ ಬೇಕು ಅಂತ ವಾಟಾಳ್ ನಾಗರಾಜ್ ಮತ್ತು ವಾಟಾಳ್ ನಾಗರಾಜ್ ಕಡೆಯವರು ಬಂದ್ ಬೇಡ ಅಂತ ಅವ್ರ ಜೊತೆಗಿದ್ದಂಥವ್ರು ನಿನ್ನೆ ಪ್ರವೀಣ್ ಶೆಟ್ಟರು ಯಾವುದೇ ಕಾರಣಕ್ಕೂ ಬಂದ್ ಬೇಡ ಅಂತಂದರು. ಸಾರಾ ಗೋವಿಂದು ಬಂದ್ ಬೇಡ ಅಂತಂತಂದರು. ಆದರೆ ನಾಗರಾಜ್ ಇದು ಯಾವುದನ್ನೂ ಕೂಡ ಕೇಳುವಂಥ ಸ್ಥಿತಿಲಿ ಇರಲಿಲ್ಲ. ಇನ್ನು ಈ ಕರವೇ ನಾರಾಯಣಗೌಡರು ಅವರು ಈ ಬಂದ್ಗೆ ಯಾವಾಗಿನಿಂದಲೂ ವಿರೋಧ, ಯಾವಾಗಿನಿಂದಲೂ ಕೂಡ ಸುಮ್ಮನೆ ಬಂದ್ ಮಾಡಬಾರ್ದು ಅನ್ನುವಂಥದ್ದು ಅವರ ಅಭಿಪ್ರಾಯ. ನಿಜ, ಅದು ಸುಪ್ರೀಂ ಕೋರ್ಟ್ ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದೆ. ಜೊತೆಗೆ ಈ ಸಂದರ್ಭದಲ್ಲಿ ನಾನು ಮೊನ್ನೆನೂ ಉಲ್ಲೇಖ ಮಾಡಿದ್ದೆ, ಇವತ್ತು ಉಲ್ಲೇಖ ಮಾಡ್ತಾ ಇದ್ದೀನಿ. ಈ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದಂಥ ಮಾತು, ಬಂದ್ ಮಾಡೋದ್ರಿಂದ ಯಾರಿಗೆ ಉಪಯೋಗ ಆಗುತ್ತೆ, ಯಾರಿಗೆ ಉಪಯೋಗ ಆಗಲ್ಲ ಹೇಳಿ ಅಂತ ಕೇಳಿದ್ರು ಅವರು. ನಾವೇನಾದರೂ ಬಂದ್ ಮಾಡಿದ್ರೆ ನಮಗೇ ನಷ್ಟ. ಒಂದು ಕಡೆ ಕಾವೇರಿ ನೀರನ್ನೂ ಕೊಡೋದು, ಇನ್ನೊಂದು ಕಡೆಗೆ ಕರ್ನಾಟಕವನ್ನು ಬಂದ್ ಮಾಡ್ಕೊಂಡು ನಷ್ಟ ತಂದ್ಕೊಳ್ಳೋದು. ಯಾರು ಒಪ್ತಾರೆ ಇದನ್ನು? ಒಪ್ಪಕ್ಕೆ ಸಾಧ್ಯವಾ? ಹೋಲಿ ಯಾವಾಗ ನೀವೇನು ಬಿಡಪ್ಪ, ತಾರಕಕ್ಕೆ ಏರಿಬಿಟ್ಟಿದೆ, ಇದೇನಿದು ಯಾಕೋ ಸರಿ ಹೋಗಲ್ಲ, ಒಂದು ಬಿಸಿ ಮುಟ್ಟಿಸ್ಲೇಬೇಕು ಅಂದ್ರೆ ಓಕೆ. ಈ ದೇವರೇ ಅಂತ ಹಿಂಗೆಲ್ಲ ಆಗ್ತಿದ್ದಾಗ ಈ CWMA CWRC ಏನೇನು ಹೇಳಿದ್ವಲ್ಲ ಅದು ಆಗ್ತಿದ್ದಂಗೆ ದೇವ್ರ ದಯೆಯಿಂದ ಒಂದಷ್ಟು ನೀರು ಬಂತು, ಡ್ಯಾಮಿಗೆ ನೀರು ಬಿಟ್ಟಿದ್ದೀವಿ ನಾವು. ಬನ್ನಿ, ಕನ್ನಡಪರ ಹೋರಾಟಗಾರ ಶಿವರಾಮೇಗೌಡ ಮಾತಾಡ್ತಾ ಇದ್ದಾರೆ, ನೋಡೋಣ. 2,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅನ್ನೋಂಥ ಒಂದು ಸೂಚನೆ ಕೊಟ್ಟಿದ್ರು. CWMAಗೆ ಒಂದು ಮೇಲ್ಮನವಿ ಕೂಡ ಹೋಗಿದ್ರು, ಅಲ್ಲೂ ಆದೇಶವನ್ನೇ ಎತ್ತಿ ಹಿಡಿದಿರುವಂಥದ್ದು. ಏನು ಹೇಳ್ತೀವಿ? ಈಗ ರಾಜ್ಯ ಸರ್ಕಾರನೂ ಹೋಗ್ತೀನಿ ಅಂತ ಹೇಳಿದೆ. ನೆನ್ನೆ ನಾನು ಮಂಡ್ಯಕ್ಕೆ ಹೋಗಿದ್ದೆ. ಹೆಚ್ಚುವರಿ ನೀರು ಆಗಲೇ ತಮಿಳ್ನಾಡಿಗೆ ಹೋಗ್ತಾ ಇದೆ, ಅದನ್ನು ನೋಡ್ಕೊಂಬಂದೆ. ಮಂಡ್ಯದಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ಬಂದಿದ್ದೀನಿ. ವಾಸ್ತವ ಸ್ಥಿತಿಯ ಮೇಲೆ ಸರ್ಕಾರ ಏನು ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ಹಾಕೋದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಭೇಟಿ ಆಗ್ತಿರೋದು. ಯಾವುದೇ ಕಾರಣಕ್ಕೂ ರೈತರ ಹಿತಕ್ಕೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆಗೆ ಧಕ್ಕೆ ಆಗದೆ ನೋಡ್ಕೊತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಈಗ KRS 110 ಅಡಿ ಮೇಲೆ ತುಂಬ್ತಾ ಇದೆ. ಇನ್ನೊಂದು 10 ದಿವಸ ಇನ್ನೂ ಒಂದೆರಡು ಮಳೆ ಇರೋದ್ರಿಂದ ಪರಿಸ್ಥಿತಿ ತುಂಬಬಹುದು. ಆಗ ಏನು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಏನಿದೆ ಅದನ್ನು ಬಿಡಲೇಬೇಕಾಗತ್ತೆ. ನೋಡೋಣ ಮುಂದಿನ ಪರಿಸ್ಥಿತಿ ಬಗ್ಗೆ ಸರ್ಕಾರದ ಮೇಲೆ ಒತ್ತಾಯ. KRSನಲ್ಲಿ ಒಂದಷ್ಟು ಒಳ ಅರಿವು ಇವತ್ತಿನಿಂದ ಕಡಿಮೆ ಆಗಿದೆ ಅಂತಂದರೆ, ಹಿಂದೆ ಇದ್ದಂಥದ್ರಲ್ಲಿ ಒಂದು ಅರ್ಧದಷ್ಟು KRSನಲ್ಲಿ ಒಳ ಅರಿವು ಕಡಿಮೆ ಆಗಿದೆ ಅಂತ ಮಾತುಗಳು ಈಗಾಗಲೇ ರೈತ ಮೊನ್ನೆ ನಾನು ರೈತರ ಜೊತೆ ಒಳ ಅರಿವು ಕಡಿಮೆ ಆಗಿದೆ. ಈಗ ಹೇಮಾವತಿಯಿಂದ ಬಿಡ್ತಿದ್ದಾರೆ ಅಂತ ಮಾಹಿತಿ ಇದೆ. ಇವೆಲ್ಲ ಮಾಹಿತಿಗಳನ್ನ ಸಂಗ್ರಹಿಸ್ಕೊಂಡು ಇನ್ನೂ ಮಳೆಗೆ ನಾವು, ಯಾಕಂದರೆ ಪ್ರಕೃತಿ ಮೇಲೆ ನಾವೇನೋ ಅವಲಂಬಿತರಾಗಿರೋದ್ರಿಂದ ಅದು ಯಾವ ಥರ ಕೃಪೆ ತರುತ್ತೋ, ಯಾಕಂದರೆ ಇನ್ನೊಂದು 10-11 ಅಡಿ ಅಷ್ಟೇ ತುಂಬಬೇಕಾಗಿರೋದು. ಕಾದು ನೋಡೋಣ. ಕಾದು ನೋಡಿದ್ರೆ ದುಡ್ಡು ಏನೇನೋ ಕ್ರಮ ತಗೊಳ್ಳೋದು ಬೇಡ ಅಂತ. ಸರ್, ಮುಂದಿನ ಹೋರಾಟ ಯಾವ ಥರದಲ್ಲಿ ಇರುತ್ತೆ ಸರ್, ಮತ್ತು ಏನೇನೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ ತಾವು? ಬನ್ನಿ, ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿದ್ದಾರೆ. ರಾಜಪ್ಪ, ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ? ಬಸ್ ಸಂಚಾರ ಹಾಗೆ ಸುಗಮವಾಗಿದೆಯಾ? ಬಂದ್ ಅನ್ನುವಂಥದ್ದು ಕೇವಲ ಹೆಸರಿಗೆ ಮಾತ್ರನಾ, ಅಥವಾ ಏನಾದರೂ ಒಂದು ಸ್ವಲ್ಪ ಏನಾದರೂ ಅದರ ಪರಿಣಾಮಗಳು ಕಾಣ್ತಾ ಇದೆಯಾ ರಾಜಪ್ಪ? ರಂಗನಾಥ್, ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ವಾತಾವರಣ ಕಂಡು ಬರ್ತಾ ಇಲ್ಲ. ಎಂದಿನಂತೆ KSRTC ಹಾಗೇನೆ ಮುಖ್ಯವಾಗಿ ತಮಿಳುನಾಡು ಸಾರಿಗೆ ಬಸ್ಗಳು ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಬೆಳಿಗ್ಗೆಗೆ ಕಂಪೇರ್ ಮಾಡಿಕೊಂಡ್ರೆ ಈಗ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಬರುವಂತಹ ಬಸ್ಗಳ ಒಂದು ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದ್ದಾವೆ. ಜೊತೆಗೆ ಅಂದರೆ ಜನರ ಒಂದು ಓಡಾಟದಲ್ಲಿ ಸ್ವಲ್ಪ ಮಟ್ಟಿಗಿನ ಒಂದು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಸಾಕಷ್ಟು ದಿನಗಳಿಂದಲೂ ಕೂಡ ಇವತ್ತು ಬಂದಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಚಾರ ಆಗಿತ್ತು. ಹಾಗಾಗಿ ಸಾಮಾನ್ಯ ದಿನಗಳಿಗಿಂತ ಇವತ್ತು ಬರುವಂತಹ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆಯೇ ಹೊರತು KSRTC ಬಸ್ ಸಂಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವ್ಯತ್ಯಯ ಆಗಿಲ್ಲ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಬರುವಂತಹ ಒಂದು ತಮಿಳುನಾಡಿಂದ ಬರುವಂಥ ಬಸ್ ಆಗಿರ್ಬೋದು, ಇಲ್ಲಿಂದ ಹೋಗುವಂಥ ತಮಿಳುನಾಡು ಸಾರಿಗೆ ಬಸ್ಗಳನ್ನು ಒಂದಿಷ್ಟು ಬರುವಂಥ ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ನ ಮಾತಾಡಿಸುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು. ಯಾಕಂದರೆ ಬರುವಂತಹ ಮಾರ್ಗ ಮಧ್ಯದಲ್ಲಿ ಯಾರಾದರೂ ಅಡಚಣೆ ತಡೆದ್ರಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು. ಆದರೆ ಅವರು ಹೇಳ್ತಿರುವಂಥದ್ದು ಅಷ್ಟೇ, ಯಾವುದೇ ರೀತಿ ಕೂಡ ಸಮಸ್ಯೆ ಇದುವರೆಗೂ ಆಗಿಲ್ಲ ಅನ್ನುವಂಥ ಮಾತನ್ನು ತಮಿಳುನಾಡು ಸಾರಿಗೆ ಬಸ್ನ ಚಾಲಕರು ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ ಇದುವರೆಗೂ ಕೂಡ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಯಾವುದೇ ರೀತಿಯಾದಂಥ ಹೋರಾಟಗಾರ ಆಗಿರ್ಬೋದು, ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಕೂಡ ಬಂದಿರಲಿಲ್ಲ. ಹಾಗಾಗಿ ಮುಂದೆ ನೋಡಬೇಕಾಗತ್ತೆ, ಯಾರಾದರೂ ಬಂದು ಪ್ರತಿಭಟನೆ ಮಾಡುವಂಥದ್ದು ಆಗಿರ್ಬೋದು, ಈ ರೀತಿಯಾಗಿ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಅದನ್ನು ತಡೆಯುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು, ಅಂದರೆ ಒಟ್ಟಲ್ಲಿ ಬರುವಂತಹ ಜನರಿಗೆ ಯಾವುದೇ ರೀತಿ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳಿ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡು ಎಲ್ಲ ಕಡೆ ಬಂದೋಬಸ್ತನ್ನು ಮಾಡ್ಕೊಂಡಿರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಬೆಂಗಳೂರಿನಿಂದ ಹಿಡಿದು ಗಡಿಯ ತನಕ ಬರೀ ಪ್ರತಿಭಟನೆಗೆ ಮಾತ್ರ ಬಂದ್ ಸೀಮಿತ ಆಗಿದೆ. ಅತ್ತಿಬೆಲೆಯಲ್ಲೂ ಕೂಡ ಅದೇ ರೀತಿ ಸ್ಥಿತಿ. ಅತ್ತಿಬೆಲೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆ ಸಂಘಟನೆ ರಸ್ತೆ ತಡೆ ಮಾಡಿದೆ. ಅತ್ತಿಬೆಲೆ ಗಡಿಯಲ್ಲಿ ರಸ್ತೆ ತಡೆ ನಡೆಸಿ ತಮಿಳುನಾಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ರವಾನಿಸಲಾಗಿದೆ. ಮೇಕೆದಾಟು ಯೋಜನೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅಡ್ಡ ಬರಬೇಡಿ ಅನ್ನುವಂಥ
ಎಚ್ಚರಿಕೆ. ಮುಂಜಾಗ್ರತಾ ಕ್ರಮವಾಗಿ ಈ ಭಾಗದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಬನ್ನಿ, ಸಾರಾ ಗೋವಿಂದು ಮಾತಾಡ್ತಾ ಇದ್ದಾರೆ, ಏನು ಹೇಳ್ತಾರೆ ನೋಡೋಣ. ಎಷ್ಟು ಜನ ಪ್ರಮುಖವಾದಂಥವ್ರು ಹೋಗ್ತಿದ್ದಾರೆ ಮತ್ತು ಎಲ್ಲಿ ಸರ್ ಭೇಟಿಯಾಗಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ? ಮುಖ್ಯಮಂತ್ರಿ ಮನೆಯಲ್ಲೇ ಕೊಟ್ಟಿದ್ದಾರೆ. ಈಗ ಬೆಳಗ್ಗೆ 10 ಗಂಟೆಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಶಿವರಾಮೇಗೌಡರು, ನಾನು, ಪ್ರವೀಣ್ ಕುಮಾರ್ ಶೆಟ್ಟಿಯವರು, ಆಮೇಲೆ ಆಗಲೇ ಹೇಳಿದ್ನಲ್ಲ CK ರಾಮೇಗೌಡರು, ಜನಶಕ್ತಿ ಕೇಂದ್ರ ಮತ್ತು ಇನ್ನೂ ಹಲವಾರು ಸಂಘಟನೆಗಳು ಮುಖಂಡರ ಮಾತ್ರ ಹೋಗ್ತಾ ಇದ್ವಿ ಅಷ್ಟೇ. ಸರ್, ಈ ಹಿಂದೆ CWRC 3500 ಕ್ಯೂಸೆಕ್ ನೀರು ಬಿಡಬೇಕು ಅನ್ನೋಂತಹ ಸಂದರ್ಭದಲ್ಲೇ ತಾವು ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರಿ. ಈಗ ಮತ್ತೆ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನೋಂಥ ಆದೇಶ ಹೊರಡಿಸಿದೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅಲ್ಲ, ಅದನ್ನೇ ನಾವು ಕೇಳ್ತಾ ವಾದ ಮಾಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ, ಕಣ್ಣು ಮುಚ್ಕೊಂಡು ತೀರ್ಪು ಕೊಡೋವಂಥವ್ರ ಮುಂದೆ ನಾವೇನು ಮಾಡೋಕ್ಕಾಗುತ್ತೆ? ಎಲ್ಲ ತಮಿಳುನಾಡು ಪರವಾಗಿ ವಕಾಲತನ್ನು ವಹಿಸ್ತಾ ಇದ್ದಾರೆ. ಯಾವುದೇ ಕಾರಣದಲ್ಲೂ ತಜ್ಞರ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬನ್ನಿ. ಯಾವುದೇ ಕಾರಣಕ್ಕೂ ನೀವು ಏನೇ ತೀರ್ಮಾನಕ್ಕೆ ಬಂದರೂ ನೀರು ಬಿಡಬಾರ್ದು ಅಷ್ಟೇ. ಇವತ್ತಾಗಲೇ ಮಂಡ್ಯದಲ್ಲಿ ಜನ ಆಕ್ರೋಶಗೊಂಡಿದ್ದಾರೆ. ಇಡೀ ಮೈಸೂರಿನಲ್ಲಿ, ಮಂಡ್ಯ, ಹೀಗೆ ಎಲ್ಲ ಕಡೆನೂ ಈ ಜನ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಆವಾಗ ನೀರು ಬಂತು, ಸುಮ್ಮನಾದವು. ಆದರೆ ಈ ಸಂದರ್ಭದಲ್ಲಿ ನೀರು ಬಿಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಸರ್ ಈ ಕಾವೇರಿ ವಿಚಾರದಲ್ಲಿ? ನೋಡೋಣ, ಇವತ್ತು ಅವರು ಏನು ತೀರ್ಮಾನ ತಗೊಳ್ತಾರೆ, ಆ ತೀರ್ಮಾನ ತಗೊಂಡ ಮೇಲೆ ಅದ್ರ ಮೇಲೆ ನಾವು ಮುಂದಿನ ಹೋರಾಟಕ್ಕೆ ರೂಪುರೇಷೆ. ಅಂದರೆ ಇವಿಷ್ಟು ಕೂಡ